Hello everyone. Let us see continued part of the topic, that is paragraph editing. In this video, we will discuss related examples with answers. First one, the following paragraph has two errors. Edit the paragraph and rewrite it. Whales are normally gentle. Many whales exhibit strong family ties. The young ones remain with their parents for up to 15 years or more. How wonderful it is! So, the given paragraph has two errors. Here, some clues are given. First one, spelling mistake to be corrected. Second one, use correct punctuation mark. ಅಂದ್ರೆ ಕೊಟ್ಟಂತ ಪ್ಯಾರಾಗ್ರಾಫ್ದಲ್ಲಿ ಎಲ್ಲೋ ಒಂದು ಕಡೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ, ಮತ್ತೊಂದು ಲೇಖನ ಚಿಹ್ನೆಗಳನ್ನು ಸರಿಯಾಗಿ ಬಳಸ್ರಿ ಅಂತ ಹೇಳಿದ್ದಾರೆ. ಸೊ ಲೆಟ್ಸ್ ಸಿ ದ ಆನ್ಸರ್. ವೇಲ್ಸ್ ಆರ್ ನಾರ್ಮಲಿ ಜೆಂಟಲ್. ಮೆನಿ ವೇಲ್ಸ್ ಎಕ್ಸಿಬಿಟ್ ಸ್ಟ್ರಾಂಗ್ ಫ್ಯಾಮಿಲಿ ಟೈಸ್. ಇಲ್ಲಿ ನೋಡಿ, ಎಕ್ಸಿಬಿಟ್ ವರ್ಡ್ ಅಲ್ಲಿ ಮಿಸ್ಟೇಕ್ ಆಗಿತ್ತು, ಎಚ್ ಬಂದಿದ್ದಿಲ್ಲ. ಈಗ ಕರೆಕ್ಟಾಗಿ ಇಲ್ಲಿ ಎಕ್ಸಿಬಿಟ್ ಅಂತ ನಾವು ಮೆನ್ಷನ್ ಮಾಡಿದ್ದೀವಿ. The young ones remain with their parents for up to 15 years or more. How wonderful it is! So, how wonderful it is. It's an exclamatory sentence. So, we use exclamatory mark there. ಇಲ್ಲಿ ಇದು ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್ ಆಗಿದೆ, ಆದ ಕಾರಣಕ್ಕೆ ನಾವಲ್ಲಿ ಎಕ್ಸ್ಕ್ಲಾಮೇಟರಿ ಮಾರ್ಕ್ ಅನ್ನು ಬಳಸಬೇಕಾಗುತ್ತೆ. ಲೆಟ್ಸ್ ಸಿ ದ ನೆಕ್ಸ್ಟ್ ಎಕ್ಸಾಂಪಲ್. ಸ್ವಾಮಿ ರೋಸ್ ಸೈಲೆಂಟ್ ಅಂಡ್ tiptoed to his bed. In the passage, Granny was sitting up in her bed and remarked, "Boy, are you already feeling sleepy? Don't you want to hear a story?" Here also the paragraph has two errors. Clues are given here. First one, adverbial mistake to be corrected. ಅಂದ್ರೆ ಕೊಟ್ಟಂತ ಪ್ಯಾರಾಗ್ರಾಫ್ದಲ್ಲಿ ಒಂದು ಕಡೆಯಲ್ಲೂ ಅಡ್ವರ್ಬ್ ಕರೆಕ್ಟ್ ಆಗಿ ಬಳಸಿಲ್ಲ ಅಂತ ಅರ್ಥ. ಅದನ್ನು ನಾವು ಸರಿ ಮಾಡಿ ಬರೀಬೇಕು. ಸೆಕೆಂಡ್ ಒನ್, ಸ್ಪೆಲ್ಲಿಂಗ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್. ಅಂದರೆ ಕೊಟ್ಟಂತ ಪ್ಯಾರಾಗ್ರಾಫ್ದಲ್ಲಿ ಎಲ್ಲೋ ಒಂದು ಕಡೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ, ಅದನ್ನು ನಾವು ಸರಿ ಮಾಡಿ ಬರೀಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಲೆಟ್ಸ್ ಸಿ ದ ಆನ್ಸರ್ ಫಾರ್ ದ ಸೆಕೆಂಡ್ ಕ್ವಶನ್. ಸ್ವಾಮಿ ರೋಸ್ ಸೈಲೆಂಟ್ಲಿ ಅಂಡ್ tiptoed to his bed. In the passage, Granny was sitting up in her bed and remarked, "Boy, are you already feeling sleepy? Don't you want to hear a story?" ಈ ಪ್ಯಾರಾಗ್ರಾಫ್ದಲ್ಲಿ ಅಡ್ವರ್ಬಿಯಲ್ ಮಿಸ್ಟೇಕ್ ಅನ್ನು ಕರೆಕ್ಟ್ ಮಾಡಿ ಬರೆಯಲಾಗಿದೆ. ಯಾವುದದು? ಸೈಲೆಂಟ್. ಅದು ಅಡ್ವರ್ಬಿಯಲ್ ಕರೆಕ್ಟ್ ಫಾರ್ಮ್ ಯಾವುದಾಗುತ್ತೆ? ಸೈಲೆಂಟ್ಲಿ. In most cases, if the word ends with ly, that is considered as an adverb. ಕೆಲವು ಸಂದರ್ಭಗಳಲ್ಲಿ ly ದಿಂದ ಕೊನೆಯಾಗಿದ್ದರೆ ಆ ಪದವು ಅಡ್ವರ್ಬ್ ಆಗಿರತಕ್ಕಂಥ ಸಾಧ್ಯತೆ ಹೆಚ್ಚಿರುತ್ತದೆ. ನೆಕ್ಸ್ಟ್ ಒನ್, ಹಿಯರ್, HEAR. ಅದರಲ್ಲಿ ಕ್ವಶನ್ ಅಲ್ಲಿ ಏನು ಕೊಟ್ಟಿದ್ರು? HERE ಅಂತ ಕೊಟ್ಟಿದ್ರು. ಹಿಯರ್ ಮೀನ್ಸ್ ಆಲಿಸು. ಲೆಟ್ ಅಸ್ ಸಿ ಥರ್ಡ್ ಎಕ್ಸಾಂಪಲ್. Impulsively, Baleshwara went and grabbed the train's red emergency chain and pulled it down frantically. This paragraph also has two errors. Clues are given here. First one, use correct spelling.
ಅಂದ್ರೆ ಕೊಟ್ಟಂತ ಪ್ಯಾರಾಗ್ರಾಫ್ದಲ್ಲಿ ಎಲ್ಲೋ ಒಂದು ಕಡೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ, ಅದನ್ನ ನಾವು ಫೈಂಡ್ ಔಟ್ ಮಾಡಬೇಕು. ಸೆಕೆಂಡ್ ಒನ್, ಅಡ್ವರ್ಬಿಯಲ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್. ಈ ಕೊಟ್ಟಂತ ಪ್ಯಾರಾಗ್ರಾಫ್ದಲ್ಲಿ ಕೂಡ ಒಂದು ಅಡ್ವರ್ಬಿಯಲ್ ಫಾರ್ಮು ಮಿಸ್ಟೇಕ್ ಆಗಿದೆ, ಅದನ್ನ ನಾವು ಸರಿ ಮಾಡಿ ಬರಿಬೇಕು. ವಿ ಹ್ಯಾವ್ ಟು ಕರೆಕ್ಟ್ adverbial form. Let us see the answer for the third question. Impulsively, Baleshwara went and grabbed the train's red emergency chain. ಸೊ ಅಲ್ಲಿ ಏನು ಕೊಟ್ಟಿದ್ರು ಅಂತಂದ್ರೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಏನು ಕೊಟ್ಟಿದ್ರು. ಸೊ ಇಲ್ಲಿ ಸರಿ ಮಾಡಿ ಬರೆಯಲಾಗಿದೆ. ಏನಂತಂದ್ರೆ ಒಂದು ಬಿ ಮಿಸ್ ಆಗಿತ್ತಲ್ವಾ, ಸೊ ಅದನ್ನ ಕರೆಕ್ಟ್ ಮಾಡಿ ಗ್ರ್ಯಾಬ್ಡ್ ಸ್ಪೆಲ್ಲಿಂಗು GRABBED. Next you see, and pulled it down frantically. So nodi, frantically, I have already told you, almost in some cases, adverb word ends with ly. ಬಹುತೇಕ ಸಂದರ್ಭಗಳಲ್ಲಿ ಅಡ್ವರ್ಬ್ ಅನ್ಬೇಕಾದ್ರೆ ನಾವು ಆ ಪದ ly ದಿಂದ ಎಂಡ್ ಆಗಿರುತ್ತದೆ. Fourth one, there had been an accident when he goes hiking with his father and brother in Dare. They were crossing a rickety bridge over some rapids. This paragraph also has two errors. Some clues are given here. First one, tense form to be corrected. ಅಂದ್ರೆ ಕೊಟ್ಟಂತ ಪ್ಯಾರಾಗ್ರಾಫ್ದಲ್ಲಿ ವರ್ಬ್ದು ಟೆನ್ಸ್ ಫಾರ್ಮು ಕರೆಕ್ಟ್ ಮಾಡಿ ಬರೀರಿ ಅಂತ ಹೇಳಿದ್ದಾರೆ. ಸೆಕೆಂಡ್ ಒನ್, ಕ್ಯಾಪಿಟಲ್ ಲೆಟರ್ ಟು ಬಿ ಕರೆಕ್ಟೆಡ್. ಎಲ್ಲೋ ಒಂದ್ ಕಡೆ ಕ್ಯಾಪಿಟಲ್ ಲೆಟರ್ ಬರ್ದಿಲ್ಲ, ಅದನ್ನು ಸರಿ ಮಾಡಿ ಬರೀಬೇಕು ಅಂತ ಹೇಳಿದ್ದಾರೆ. ಲೆಟ್ ಅಸ್ see the answer for the fourth question. There had been an accident when he went hiking with his father and brother in Dare. They were crossing a rickety bridge over some rapids. ಸೊ ಕೊಟ್ಟಂತ ಪ್ಯಾರಾಗ್ರಾಫ್ದಲ್ಲಿ ವೆಂಟ್ ಅಂತ ಬರೆಯಲಾಗಿದೆ. ಯಾಕಂತಂದ್ರೆ ಆಲ್ರೆಡಿ ಹ್ಯಾಪನ್ ಸ್ಟೋರಿ ಇದ್ದಾಗ ನಾವು ಪಾಸ್ಟ್ ಟೆನ್ಸ್ ಅನ್ನ ಬಳಸ್ತೀವಿ. ಸೊ ಅದಕ್ಕಾಗಿ ಅಲ್ಲಿ ನಾವು ವೆಂಟ್ ಅಂತ ಬಳಕೆ ಮಾಡಿದೀವಿ. ಅಂದ್ರೆ ಟೆನ್ಸ್ ಫಾರ್ಮ್ ಆಫ್ ದ ವರ್ಬ್ ಅನ್ನ ನಾವು ಕರೆಕ್ಟ್ ಮಾಡಿ ಬರ್ದಿದ್ದೀವಿ. ಫಸ್ಟ್ ಒನ್. ಇನ್ ಸೆಕೆಂಡ್ ಕ್ವಶನ್ ಏನಾಗಿತ್ತು ಅಂತಂದ್ರೆ ಕ್ಯಾಪಿಟಲ್ ಲೆಟರ್ಸ್ ಟು ಬಿ ಕರೆಕ್ಟೆಡ್ ಅಂತಿತ್ತು. ಅಂದ್ರೆ ಎಲ್ಲೋ ಒಂದ್ ಕಡೆ ಕ್ಯಾಪಿಟಲ್ ಲೆಟರ್ಸ್ ಬರೀಬೇಕಾಗಿತ್ತು, ಅದನ್ನ ಬರೀರಿ ಅಂತ ಹೇಳಿದ್ರು. ಸೊ ನಾವು ಅದನ್ನು ಬರ್ದಿದ್ದೀವಿ ನೋಡಿ. ಇಂಡೇರ್ ಐ ಅನ್ನ ಕ್ಯಾಪಿಟಲ್ ಮಾಡಿ ಬರೆಯಲಾಗಿದೆ. ಅಂದ್ರೆ ಹೆಸರುಗಳು ಬಂದಾಗ ಫಸ್ಟ್ ಲೆಟರ್ ಯಾವಾಗಲೂ ಕ್ಯಾಪಿಟಲ್ ಆಗಿರುತ್ತೆ.